ಫಸ್ಟ್ ಇವಾಗ ಬಂದೆ ಗ್ಯಾಸ್ಗೆ. ಇವಾಗ ಟೈಮ್ ಬಂದ್ಬಿಟ್ಟು 9:11. ಫಸ್ಟ್ ಗ್ಯಾಸ್ ಹಾಕ್ಸ್ಕೊಂಡು ಇಲ್ಲಿಂದ ಬೇರೆ ಕಡೆ ಚೆಚ್ತೀನಿ. ಹಾ, ಚೆನ್ನಾಗಿದೆ ಅಣ್ಣ. ಅಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ದು ಎಲ್ಲ ವಿಡಿಯೋಸ್ ನೋಡ್ತೀರಾ ನೀವು? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಲೈಕ್ ಮಾಡ್ತಾನೆ ಇರ್ತಿಲ್ಲ. ಥ್ಯಾಂಕ್ ಯು ಅಣ್ಣ. ಅಣ್ಣ, ಬಿಸಿಲಿಗೆ ಏನಾನ ಹೇಳಕ್ ಇಷ್ಟಪಡ್ತೀರಾ? ಏನ್ ಮಾಡ್ತೀಯ, ಆಟೋ ಡ್ರೈವರ್ಸ್ ಬಹಳ ಇಷ್ಟ. ಭಯಂಕರ ಬಿಸಿಲು, ಹೋಗ್ಲೇಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಸರಿ ಅಣ್ಣ. 257 ರೂಪಾಯಿ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನಾನೇ ನನಗೆ ಬಾಸು. ಫಸ್ಟ್ ಡ್ರಾಪ್ ಬಂದ್ಬಿಟ್ಟು ಇಲ್ಲಿ ಬಸವನಗುಡಿ ಡ್ರಾಪ್ ಮಾಡಿದೆ, ತ್ಯಾಗರಾಜ್ ನಗರ. ಇವಾಗ ಟೈಮ್ ಬಂದ್ಬಿಟ್ಟು 10:08. ಟೈರು ಪಂಚರ್ ಹಾಕ್ಬಿಟ್ಟಿದೆ, ಅದಕ್ಕೆ ಇವಾಗ ಪಂಚರ್ ಹಾಕ್ಸ್ತಾ ಇದ್ದೀನಿ. ಹಳೆ ಡಿಸ್ಕಲ್ಲಿ ತೆಗೆ ತುಂಬಾ ಕಷ್ಟ ತಾನೆ. ಎಲ್ಲ ಆಯ್ತು, ಫೈನಲ್ ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ನಾನು ಇವಾಗ ಫೈನಾನ್ಸ್ ಆಫೀಸ್ ಹತ್ರ ಬಂದಿದ್ದೆ. ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತಂದರೆ NOC ತೊಗೋಬೇಕಾಗಿತ್ತು, ಮತ್ತು ಡಾಕ್ಯುಮೆಂಟ್ಸ್ ತೊಗೋಬೇಕಾಗಿತ್ತು. ಗಾಡಿ ಫುಲ್ ಕ್ಯಾಶ್ ಆಗಿತ್ತಲ್ಲ, ಅದಕ್ಕೋಸ್ಕರ ನೋಡಿ ಇದೇ ತೊಗೊಂಡಿದ್ದೀನಿ. ಇವಾಗ ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ. ಮತ್ತು ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಇದು ಮತ್ತೆ RTOದಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡಿಸ್ಬೇಕಂತೆ. ಇಲ್ಲ ಅಂತಂದರೆ ಫೈನಾನ್ಸು ಇದೆ ಅಂತಲೇ ತೋರಿಸುತ್ತೆ ಅಂತ ಹೇಳಿದ್ರು ಅವರು. RTOದಲ್ಲಿ ಹೋಗಿ ಕ್ಲಿಯರ್ ಮಾಡಬೇಕು. ಇವಾಗ ಬಂದೆ ಎನರ್ಜಿ ಬೂಸ್ಟರ್ ತಿನ್ನಕ್ಕೆ. ತಿಂದು ತುಂಬ ದಿನ ಆಗೋಗಿತ್ತು, ಅದಕ್ಕೆ ಇವತ್ತು ತಿಂತಾ ಇದ್ದೀನಿ. ಬಿಸಿಲು ಬೇರೆ ಹೆವಿ ಇದೆ. ಟೈಮು 1:12 ಆಯಿತು. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ಊಟ ಮಾಡಿಬಿಡೋಣ, ಏನು ಮಾಡೋದು, ಒಂದೊಂದ್ಸಲ ಆಗ್ಬಿಡುತ್ತೆ. ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡೆ, ಇವಾಗ ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ಆದರೂ ನಾನು ಫಸ್ಟು ತಿನ್ನೋದೇ ಫುಡ್ಡು, ಆಮೇಲೆ ನೋಡ್ತೀನಿ. ಇಲ್ಲಾಂದರೆ ಟೈಮ್ ಬೇರೆ ಆಯಿತು, ಸುಸ್ತಾಗ್ಬಿಡುತ್ತೆ ಬಿಸಿಲಿಗೆ. ಅದಕ್ಕೆ ಇವತ್ತು ತಂದಿರೋದು ನಮ್ಮ ಫೇವ್ರೆಟ್ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ. ಡ್ಯೂಟಿ ಇಲ್ಲ ಅಂತ ಕುತ್ಕೊಂಡೇ ಮಲ್ಕೊಂಡಿದ್ದೆ. ನಮ್ಮ ವ್ಯೂವರ್ ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ಬ್ರೋ, ಯಾವ ಕಡೆ ಹೋಗ್ತಾ ಇದ್ದೀರಾ? ನಾನು ಇಲ್ಲಿ ಕೆಲಸ ಮಾಡೋದು ಬರ್ತೀನಿ. ಇಲ್ಲೇ ಮಾಡ್ತೀರಾ? ನಮ್ದು ಎಲ್ಲ ವಿಡಿಯೋ ನೋಡ್ತೀರಾ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. 90% ನೋಡ್ತೀನಿ. ಥ್ಯಾಂಕ್ ಯು ಅಣ್ಣ. ಬರೋಣ, ಡ್ಯೂಟಿ ಬಿದ್ದಿದೆ ಅದಕ್ಕೆ. ಇವಾಗ 2ನೇ ಡ್ರಾಪು ಅರಕೆರೆ ಡ್ರಾಪ್ ಮಾಡಿದೆ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 3:16. ಇವತ್ತು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅರ್ನಿಂಗ್ಸ್ ಆಗಿಲ್ಲ. ಅಲ್ಲಿಂದ ಸೀದಾ ಬಂದೆ ಮೀನು ತಗೊಳಕ್ಕೆ. ಡ್ರಿಂಕ್ಸು ತಗೊಂಡಿದ್ದೆ, ಮೀನು ತಗೋಬೇಕಾಗಿತ್ತು. ಅಲ್ಲಿ ಮೀನು ತಗೊಂಡು ವೆರೈಟಿ ಮೀನು ಇತ್ತು. ಯಾವುದೋ ಒಂದು ಮೀನು ತಗೊಂಡೆ, ಅದು ಯಾವುದಂತ ಗೊತ್ತಿಲ್ಲ ನನಗೂ, ಹೆಸರು ಏನೋ ಹೇಳಿದ್ರು, ಮರೆತುಬಿಟ್ಟಿದ್ದೀನಿ. ಆ ಮೀನು ತಗೊಂಡೆ. ಫೈನಲಿ ನಾನು ಇವತ್ತು ಡ್ರಿಂಕ್ಸು ಮತ್ತು ಮೀನು ತೊಗೊಂಡ್ಬಂದ್ಬಿಟ್ಟೆ ಮನೆಗೆ. ಡ್ಯೂಟಿಗಳಿರಲಿಲ್ಲ, ಬಿಸಿಲು ಜಾಸ್ತಿ, ಮನೇಲಿ ಸ್ವಲ್ಪ ಕೆಲಸಗಳಿರ್ತವೆ. ಇವತ್ತು ನಾನು ತಂದಿರೋದು ಪರ್ಮಿಟು ತೊಗೊಂಬಂದ್ಬಿಟ್ಟಿದ್ದೀನಿ. ಇದೇ DL ಪರ್ಮಿಟ್ ಅಂದರೆ. ಇದು ಪರ್ಮಿಟು, ಇದು ಎಲ್ರಿಗೂ ಗೊತ್ತಿರುತ್ತೆ. ಇದು RC ಕಾರ್ಡು, ಮತ್ತು ಇದು NOC ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟು. ಇದು ಫೈನಾನ್ಸ್ ಕ್ಲಿಯರ್ ಆಗಿದೆ ಅಂತ ಇದು ಲೆಟರು. ಇದು ಬಂದ್ಬಿಟ್ಟು 35 ಫಾರ್ಮ್ 35. ಇದು ಫಾರ್ಮ್ 30. ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ ಇವತ್ತು ಅದೇ ಖುಷಿಗೆ 2 ಕ್ವಾರ್ಟರ್ ತಂದಿದ್ದೀನಿ. ಹಾಫ್ ಬಾಟ್ಲು ಕುಡಿದ್ಬಿಟ್ಟು ಆರಾಮ್ ಮಾಡ್ತೀನಿ. ಮನುಷ್ಯ ಖುಷಿಗೋಸ್ಕರ ಕುಡಿಬೇಕು. ಫೀಲಿಂಗ್ಸು ಟೆನ್ಷನ್ ಕುಡಿದ್ರೆ ಜಾಸ್ತಿ ಟೆನ್ಷನ್ ಆಗುತ್ತೆ. ಈ ಥರ ಖುಷಿ ಲೈಫಲ್ಲಿ 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವಾಗ ಇದು ಸಿಕ್ಕಿದೆ ನನಗೆ ಖುಷಿ. ಅದಕ್ಕೋಸ್ಕರ ಇವತ್ತು ಹಾಕ್ಬಿಡ್ತೀನಿ. ಇದೊಂದೇ ತಂದಿದ್ದೀನಿ, ಕುಡಿತೀನಿ, ಖುಷಿಯಾಗಿ ತಿಂಗಾಗ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಅದು ಡೈಲಿ ಕುಡಿಯೋಲ್ಲ, ಒಂದೊಂದ್ಸಲ. ಡೈಲಿ ಕುಡಿದ್ರೆ ಮೇಲಕ್ಕೆ ಹೋಗ್ಬಿಡ್ತೀವಿ. ಮತ್ತೆ ಸಿಗೋಣ ನಾಳೆ. ಇವಾಗ ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಇವಾಗ ಈ ತವ ಮೇಲೆ ಇಕ್ಬಿಟ್ಟು ಲೈಟಾಗಿ ಆಯಿಲ್ ಹಾಕ್ಬಿಟ್ಟು ಮಸ್ತಾಗಿ ಮಾಡ್ಕೊತೀನಿ. ಆಮೇಲೆ ಚೆನ್ನಾಗಿ ತಿನ್ಬಿಡ್ತೀನಿ, ಕುಡಿದ್ಬಿಡ್ತೀನಿ. ಫೈನಲಿ ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು ಸೈಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದಮೇಲೆ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸೈಡ್ ಹಾಕಬೇಕು.
ಹಾಕೋಣ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಒಂದು ಸೈಡು ಲೈಟಾಗಿ ಬ್ರೌನ್ ಕಲರ್ ಆಗಿದೆ, ಇವಾಗ ಇನ್ನೊಂದು ಸೈಡ್ ಮಾಡೋಣ. ಹಾಂ, ವೆರಿ ಗುಡ್. ಈ ಥರ ಬರಬೇಕು. ಇನ್ನು ಸ್ವಲ್ಪ ಮಸಾಲೆ ಆಗಿದ್ರೆ ಆಗೋದು, ಯಾಕಂದರೆ ಈ ಸೈಡಲ್ಲೆಲ್ಲ ಮಸಾಲೆ ತುಂಬಿಲ್ಲ, ಇಲ್ಲೆಲ್ಲ ಮಸಾಲೆ ತುಂಬಿದೆ. ನೋಡೋಣ, ಒಂದೊಂದು ಸೈಡ್ ಆಗುತ್ತೆ. ಎಲ್ಲಿ ಬ್ರೋ? ಎಣ್ಣೆ ಖಾಲಿ ಆಗಿದೆ. ನೀನು ನನ್ನ ಫ್ರೆಂಡು, ಈಗ ನನಗೆ ಮತ್ತೆ ಕುಡಿಯೋಕ್ಕೆ ಒಂದು ಕ್ವಾರ್ಟರ್ಗೆ ಕಾಸು ಹಾಕ್ತೀಯಾ? ಇನ್ಯಾವುದೋ ಫ್ರೆಂಡ್ ನಿನ್ಲೆ ಹಾಕ್ತೀಯ? ಹಾಕಲು ಫೈನಲಿ ಎಲ್ಲ ಮುಗೀತು, ತಿಂದಾಯ್ತು, ಲೈಟಾಗಿ ಹಾಕಿ ಆಯಿತು. ಇವಾಗ ಮತ್ತೆ ಸಿಗೋಣ ನಾಳೆ, ಯಾಕಂದರೆ ಸ್ವಲ್ಪ ಖುಷಿಗೋಸ್ಕರ ಕುಡಿದೆ ಅಷ್ಟೇ, ಬೇರೆ ಇಂಟೆನ್ಷನ್ ಏನೂ ಇಲ್ಲ. ಯಾಕಂದರೆ 2 ವರ್ಷ ಕಷ್ಟಪಟ್ಟಿದ್ನಲ್ಲ, ಅದಕ್ಕೋಸ್ಕರ ಇವತ್ತು ನನಗೆ ಫಲ ಸಿಕ್ಕಿದೆ. ಅದು ನಾನು ಮಾಡ್ಕೊಂಡಿರೋದು, ಅದು ಕಷ್ಟಪಟ್ಟು ನಾನು ಮಾಡ್ಕೊಂಡಿರೋದೇ ಫಲ ನನಗೆ ಸಿಕ್ಕಿರೋದು. ಅಂದರೆ ಅವ್ರವ್ರು ಕೊಟ್ಟಿದ್ದೇನೂ ಇಲ್ಲ, ನಾನೇ ಕಷ್ಟಪಟ್ಟು ನಾನೇ ಮಾಡ್ಕೊಂಡಿರೋದು, ಆ ಫಲ ಸಿಕ್ಕಿರೋದು. ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ ಲೈಟಾಗಿ, ಮಲ್ಕೊತೀನಿ. ಬೆಳಗ್ಗೆ ಸಿಗೋಣ.